ಗುಡ್ ಮಾರ್ನಿಂಗ್ ರೀ. ಫಸ್ಟಲ್ಲಿ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಡ್ತೀನಿ. ಸೊ ದಯವಿಟ್ಟು ಇದನ್ನು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲರ ಹತ್ರ XP ಡೆಲಿವರಿ ಆ್ಯಪ್ ಇದೆ ಅಲ್ವಾ. ಪೀಕ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಪೀಕ್ ಸೀಸನ್ ಅಂದರೆ ಸೆಪ್ಟೆಂಬರು, ಅಕ್ಟೋಬರು, ನವಂಬರು ಅಪ್ ಟು ಡಿಸೆಂಬರ್ ತನಕ ಇರುತ್ತೆ. ಸೊ ನಮಗೆ ಲೋಡು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಹೈ ಲೆವೆಲಲ್ಲೇ ಇರುತ್ತೆ ಲೋಡ್. ಸೊ ಆ್ಯಸ್ ಪರ್ ಕಂಪನಿ ಹೇಳಿರೋದು ನಮಗೆ ಪರ್ ಡೇ 1000+ ಬರುತ್ತೆ ಅಂತ ಹೇಳಿರೋದು. ಪರ್ ಡೇ 1000+, ಅಂದರೆ ಒಂದು ರೂಟಿಗೆ 100 ಬೀಳ್ಬೋದು, 150 ಬೀಳ್ಬೋದು, 200 ಬೀಳ್ಬೋದು. ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಸರಿನಾ. ಇಲ್ಲಿ ನಿಮಗೆ ನಾನು ಕೇಳ್ಕೊತಿರೋದೇನು ಅಂದರೆ, ಸೊ ಎಕ್ಸಾಂಪಲ್ ಈಗ ನಿಮಗೆ ಒಂದು ಆಫರ್ ಬಂದಿದೆ. ಈಗ ಎಕ್ಸಾಂಪಲ್ ಈಗ ಡೆಲಿವರಿ ಆ್ಯಪ್ ಯೂಸ್ ಮಾಡ್ತಿರಲ್ವ, ಈಗ ಒಬ್ಬ ಪರ್ಸನ್ ಬಂದಾಗ ನಿಮ್ಮ ಕಡೆಯಿಂದ ರೆಫರ್ ಮಾಡಿದ್ರೆ ಸೊ ನಿಮಗೆ ಅದಕ್ಕೆ ಅಂತ 1000 ರೂಪೀಸ್ ಬೋನಸ್ ಅಂತ ಇತ್ತು. ಬಟ್ ಅದು ಬಂದಿರಲಿಲ್ಲ. ಬಟ್ ಇವಾಗ ಫ್ಯೂಚರಲ್ಲಿ ಹೇಳ್ತಾ ಇರೋದು, ಫ್ಯೂಚರಲ್ಲಿ ನೀವು ಯಾವುದೇ ಹುಡುಗನ ಕರ್ಕೊಬಂದರು, ನೀವೊಬ್ಬ ಹುಡುಗನ ರೆಫರ್ ಮಾಡ್ತೀರಾ. ಸೊ ಆ ಹುಡುಗ 1 ವೀಕ್ ವರ್ಕ್ ಮಾಡಿದ್ರೆ ನಿಮಗೆ 500 ರೂಪೀಸ್ ಬರುತ್ತೆ. ಅಂದರೆ ಒಂದಿಷ್ಟು ಇಷ್ಟು ದಿವಸ ವರ್ಕ್ ಮಾಡಬೇಕು ಅನ್ನೋ ಕಂಪಲ್ಸರಿ ಇದೇ ಇರುತ್ತೆ. ಸೊ ಇದು ಹೆಂಗೆ ಅಂದರೆ 1 ವೀಕ್ ವರ್ಕ್ ಮಾಡಿದ್ರೆ 500 ಬರುತ್ತೆ, ನೆಕ್ಸ್ಟ್ ವೀಕ್ ವರ್ಕ್ ಮಾಡಿದ್ರೆ 500 ಬರುತ್ತೆ, ಹಂಗೆ ಅಪ್ ಟು 2500 ತನಕ ನಿಮಗೆ ಬರುತ್ತೆ ಪರ್ ಹೆಡ್. ಅಂದರೆ ನೀವು ಯಾವ ಹೊಸ ಡೆಲಿವರಿ ಬಾಯ್ನ ರೆಫರ್ ಮಾಡಿದ್ರೆ ನಿಮಗೆ ಪರ್ ಹೆಡ್ ಹಿಂಗೆ ಬರುತ್ತೆ. ಸೊ ಇಲ್ಲಿ ಆ ಹುಡುಗ ಕರ್ಕೊಬಂದಮೇಲೆ 2 ದಿವಸ 3 ದಿವಸ ಮಾಡಿ ಬಿಟ್ಟೋದ್ರೆ ಅಥವಾ 1 ವಾರ ಮಾಡಿಬಿಟ್ಟೋದ್ರೆ ಅದು ನಿಮಗೆ ಅಮೌಂಟ್ ಬರೋಲ್ಲ. ಸೊ ನೀವು ಮಾಡಬೇಕಾಗಿರೋದು, ಇಷ್ಟು ದಿವಸ ವರ್ಕ್ ಮಾಡ್ತಿದ್ದಾರೆ, ಸೊ ಇಷ್ಟು ದಿವಸ ಅದು ಕಂಪಲ್ಸರಿ ಬರಲೇಬೇಕು. ಇಷ್ಟು ದಿವಸ ವರ್ಕ್ ಮಾಡಿದ್ರೆ ನಿಮ್ಗೆ ಇಷ್ಟು ಇನ್ಸೆಂಟಿವ್ ಅಂತ ಬರುತ್ತೆ. ಇದು ಮೇನ್ ಥಿಂಗು. ನಿಮ್ಮ ಕಡೆಯಿಂದ ಆದಷ್ಟು ರೆಫರ್ ಮಾಡಿದಷ್ಟು ನಿಮಗೆ ಅಮೌಂಟು ಬರ್ತಾ ಇರುತ್ತೆ. ನೀವು ಎಷ್ಟು ಜನ ರೆಫರ್ ಮಾಡ್ತೀರೋ ಅಷ್ಟು ಅಮೌಂಟು ಬರುತ್ತೆ. ಪರ್ ಹೆಡ್ಡು 2,000-2,500 ತನಕ ಆಫರ್ ಇದೆ. ಪೀಕ್ ಸೀಸನ್ ಇರೋದ್ರಿಂದ ಸೊ ಇದು 2,500 ಪ್ರತಿಯೊಬ್ಬರಿಗೂ ಆ್ಯಡ್ ಆಗುತ್ತೆ. ಸೊ ಇದು ಮೇಯ್ನು. ಪೀಕ್ ಸೀಸನಲ್ಲಿ ಬ್ಲೈಂಡ್ ವೀಕ್ ಆಫ್ಗಳಿರಲ್ಲ. ಯಾಕಂದರೆ ಈಗ ಒಂದು ದಿವಸ ಒಂದು ರೂಟ್ ಹೋಲ್ಡ್ ಆಯಿತು ಅಂದರೆ ನೆಕ್ಸ್ಟ್ ಅದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಇವತ್ತು ಆ ರೂಟಿಗೆ ಒಂದು 50 ಬಿದ್ದಿರ್ಬೋದು, ನಾಳೆ ಆ ರೂಟಿಗೆ 200-300 ಬೀಳ್ಬೋದು. ಅದನ್ನು ನಾವು ಕನ್ಸಿಡರ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ರೂಟ್ನ ಅವತ್ತಿಂದವತ್ತು PDD ಆಗಿರ್ಬೋದು, ಇದು ಇಂಪಾರ್ಟೆಂಟ್ ಥಿಂಗು. ನಾನಿಲ್ಲಿ ಏನು PDD ಅಸೈನ್ ಆಗ್ತಿದೆ ಅದು ನನಗೆ ಕಂಪಲ್ಸರಿ ಡೆಲಿವರಿ ಆಗಲೇಬೇಕು. ಇಲ್ಲ ಹೋಗೋಕ್ಕಿಂತ ಮುಂಚೆ ಕೇಳಿ, ಹೋಗಾಗ ಬಂದಮೇಲೆ ಮತ್ತೆ ಅಟೆಂಡ್ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ? ಹೋಗಿಂತ ಮುಂಚೆ ಡಿಸ್ಕಷನ್ ಮಾಡಿ. ಇಲ್ಲ ಹೋದಾದ್ಮೇಲೆ PDD ಏನಿದೆ ಅದನ್ನ ಬಂದಮೇಲೆ ಹಾಕಿರೋದನ್ನ ಎತ್ಕೊಂಡೋಗಿ ಡೆಲಿವರಿ ಮಾಡಬೇಕು. PDD ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಪೀಕ್ ಸೀಸನಲ್ಲಿ ಏನಂತ ಹೇಳಿರೋದಂದರೆ ಮೇಯ್ನು ರ್ಯಾಡು. ಅಂದರೆ ನಮ್ಗೆ ಇವತ್ತು ಲೋಡ್ ಬಂದಿರುತ್ತೆ 500, ನೆನೆದೊಂದು 200 ಇರುತ್ತೆ. ನೆನೆನೋ ಒಂದು ರೀಸನ್ಗಳು ಸಿಗ್ತೀವಿ, ಬಟ್ ಆ ಥರ ಉಳಿಸೋ ಆಗಿಲ್ಲ. ಸೇಮ್ ಡೇ ರೀಸನ್ ಇಲ್ದಂಗೆ 0 ಮಾಡಬೇಕು. ಈಗ ನೀವೇನು ಕೇಳ್ದಾಗ ವೀಕ್ ಆಫ್ ಹಾಕ್ಕೊತಿದ್ರಿ, ಕೆಲವರು ಸ್ವಿಚ್ ಆಫ್ ಮಾಡ್ಕೊತೀರಾ, ಕೆಲವರು ಇನ್ನೊಂದು ಮಾಡ್ತೀರಾ, ಫೋನ್ ಕೆಲಸಕ್ಕೆ ಬರಲ್ಲ, ಆ ಥರ ಇನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಪೀಕ್ ಸೀಸನ್ನು ವೀಕ್ ಆಫ್ ಇಲ್ದೇ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನೇ ಒಂದು ರಜಾ ಹಾಕೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಇರಬೇಕು. ಸೊ ನೀವು ಇನ್ಫಾರ್ಮೇಷನ್ ಮಾಡಿದ್ರೆ ಅಲ್ಲಿ ನಾವು ಆಲ್ಟರ್ನೇಟ್ ಮಾಡ್ಕೊಂಡು ಅದಕ್ಕೆ ಬೇರೆ ಅಡ್ಜಸ್ಟಬಲ್ ನಾವು ಮಾಡ್ತೀವಿ. ಸರಿ, ಅರ್ಥ ಆಗ್ತಿದೆ ಅಲ್ವಾ? ಆ್ಯಂಡ್ ನಾನು ಮಾಡ್ಕೊಂಡಂಗೆ ತುಮಕೂರು ರೆಗ್ಯುಲರಾಗಿ 80% ಬರ್ತಿತ್ತು. ಎಷ್ಟೋ ಜನ ಗೊತ್ತಿದೆ, ಒಂದು ದಿವಸನೂ ಮಿಸ್ ಆಗ್ತಿರ್ಲಿಲ್ಲ. ಯಾವಾಗ? ಬಿಫೋರ್ 4 ಮಂತ್ಸು ಯಾವಾಗೆಲ್ಲ ಕೊಲಾಪ್ಸ್ ಆಯಿತು, ರಾಂಗ್ ಡೆಬಿಟ್ಗಳು ಅಪ್ಡೇಟ್ ಆಯಿತು, ಅವತ್ತಿಂದ ಇವತ್ತಿನವರೆಗೂ ತುಮಕೂರು SVC ಪರ್ಸೆಂಟೇಜ್ ಬರ್ತಾಯಿಲ್ಲ. ಇದಕ್ಕಿಂತ ಮುಂಚೆ ತುಮಕೂರು 80 ಎಬೋ 80 ಅಪ್ ಟು 85 ತನಕ ಅಚೀವ್ ಮಾಡಿದ್ದೆ. ಪರ್ ಮಂತ್ ಟಾರ್ಗೆಟ್ ತೊಗೊಂಡಿದ್ರೆ ನಮ್ಮದು 78ಇಂದ 80 ತನಕ ಬಿಲೋ ಆಗಿರಲಿಲ್ಲ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗ್ತಿದೆ ಅಂದರೆ, ಸೊ ಅಲೋಕೇಟ್ ಮಾಡ್ಕೊತೀರಾ, ತಗೊಂಡೋಗ್ತೀರಾ, ಅಟೆಂಡ್ ಮಾಡ್ತೀರಾ, UD ಹೊಡಿತೀರಾ, ತಂದಾಗ್ತೀರಾ. ಸೊ ವ್ಯಾಲಿಡ್ ರೀಸನ್ ಸಿಗ್ತಾ ಇಲ್ಲ. ಕಸ್ಟಮರ್ ಹತ್ರ ಹೋದಾಗ ಅರ್ಥ ಮಾಡ್ಕೊಳ್ಳಿ, OTP ಮ್ಯಾಂಡೇಟ್ರಿ. ನಿಮಗೆ ಗೊತ್ತು, ಕೆಲ ಕಸ್ಟಮರ್ಗಳು 10ಕ್ಕೆ ನಾವು ಕಂಪ್ನಿ ಕೇಳ್ತಿರೋದು 5 OTP. ನೀವು 10 NDR ತಂದ್ರಿ ಅಂದರೆ, ನಾನ್ ಡೆಲಿವರಿ ಶಿಪ್ಮೆಂಟ್ ತಂದರೆ ಅದಕ್ಕೆ 5 ಮಿನಿಮಮ್ OTP ಇರಲೇಬೇಕು. ಅರ್ಥ ಆಯ್ತಲ್ವಾ? ನೀವು 5 ಎಫರ್ಟ್ ಆಗಿ ತೆಗೀರಿ, ಇನ್ನು 5 ವ್ಯಾಲಿಡ್ ರೀಸನ್ ನೋಡಿ. CNA ಮಾಡಿ. CNA ಅಂದರೆ ಕಸ್ಟಮರ್ ನಾಟ್ ಅವೈಲಬಲ್ಲು. ಅಟ್ ಎ ಟೈಮ್ ಪಿಕ್ ಮಾಡಿದ್ರಾ, ಅದು ಹೇಗೆ ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಆ ರೀತಿಯೇ ಕ್ಲೋಸ್ ಮಾಡಿ.
ಡು ನಾಟ್ ಡೋರ್ ಸ್ಟೆಪ್ ಡೆಲಿವರಿ ನಾಟ್ ಅಟೆಂಪ್ಟ್, ಯಾವುದೇ ಕಾರಣಕ್ಕೂ ಹೊಡಿಯೋಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್, ಇವತ್ತು ನಾನು ಇವ್ರಿಗೆ ಫ್ರೆಶ್ ಶಿಪ್ಮೆಂಟ್ ಹಾಕಿದ್ದೀನಿ, ನೀವು ಡೋರ್ ಸ್ಟೆಪ್ ಡೆಲಿವರಿ ನಾಟ್ ಅಟೆಂಪ್ಟ್ ಹೊಡಿತೀರಾ. ಸೊ ಆ ಥರ ಹೊಡೆದಾಗ ಏನಾಗುತ್ತೆ, ಅದು ಮತ್ತೆ ಬಂದು ರ್ಯಾಡಿಗೆ ಕೂರುತ್ತೆ. ನೀವು ಹೊಡಿತಾನೆ ಇದ್ದರೆ ಮತ್ತೆ ಬಂದು ರ್ಯಾಡಿಗೆ ಹೋಗುತ್ತೆ. ಸೊ ಈಗ ಎಕ್ಸಾಂಪಲು, ಅಭಿ ಹೋಗ್ತೀರಾ ಶಾಂತಿನಗರಕ್ಕೆ, ಅವ್ನು ಯೂಡಿಗಳನ್ನೆಲ್ಲ ಕ್ಲಿಯರ್ ಮಾಡೋದು ಶಾಂತಿನಗರದಲ್ಲೇ. ನೀವು ಇಲ್ಲಿ ಬಂದುಬಿಟ್ಟು ಹೋದ್ಮೇಲೆ ಹಾಕಿದ್ರು ಅಂತ ಇಲ್ಲಿ ಕೂತ್ಕೊಂಡು ನೋಡಿದ್ರೆ ಅದು ವ್ಯಾಲಿಡ್ ರೀಸನ್ ಅಲ್ಲ, ಅದು ಫೇಕ್ ಅಟೆಂಪ್ಟ್. ನಾವು ಹಾಕಿರ್ತೀವಿ, ನೀವು ರೂಟಲ್ಲಿ ನಿಮಗೆ ಗೊತ್ತಿರುತ್ತೆ ರಿಅಟೆಂಪ್ಟ್ ಏನು ಅಂತ. ನಿಮ್ಗೆ ಅಷ್ಟು ರಿಅಟೆಂಪ್ಟ್ ಗೊತ್ತಾಗಲಿಲ್ಲ ಅಂದರೆ ಪ್ರತಿ ದಿವಸ ಎಲ್ಲರೂ ಒಂದೊಂದು ಕೈಯಲ್ಲೊಂದು ಮಾರ್ಕರ್ ಇಟ್ಕೊಳ್ಳಿ. ನೀವು ಅಟೆಂಡ್ ಮಾಡಿರ್ತೀರಿ, ಇವತ್ತು ಕ್ಯಾನ್ಸಲ್ ಇರುತ್ತೆ, ಕ್ಯಾನ್ಸಲ್ನ 3 ಅಟೆಂಪ್ಟ್ಸ್ ಹತ್ರ ಹಾಕಿ. ನಿಮಗೆ ಗೊತ್ತಿರುತ್ತೆ ಕ್ಯಾನ್ಸಲ್ ಯಾವುದಿರುತ್ತೆ ಅಂತ, ಮತ್ತು ಅದನ್ನು ರೂಟಲ್ಲಿ ಇರೋ ನೆಸೆಸಿಟಿ ಇರಲ್ಲ. ಆ್ಯಂಡ್ ಬಂದಾದಮೇಲೆ ನಿಮ್ಮ ರೂಟಲ್ಲಿ ಏನಿರುತ್ತೆ ಅದನ್ನ ನೀಟಾಗಿ ಜೋಡಿಸ್ಬಿಟ್ಟು ಹೋಗಿ. ನನ್ನ ರಿಕ್ವೆಸ್ಟ್ ಇದು, ನೀವು ನೀಟಾಗಿ ಜೋಡಿಸ್ಬಿಟ್ಟು ಹೋದರೆ ನೆಕ್ಸ್ಟ್ ಡೇ ಬಂದಾಗ ನಿಮ್ಮ ಪಾರ್ಸಲ್ಗಳು ಅಲ್ಲೇ ಇರ್ತವೆ. ನೀವು ಅಟೆಂಡ್ ಮಾಡಬೇಕಾಗಿರೋದು ಮತ್ತೆ 3 ಅಟೆಂಪ್ಟ್ ಕ್ಲೋಸ್ ಮಾಡಬೇಕಾಗಿರೋದು, ಅಥವಾ ನೆಕ್ಸ್ಟ್ ಡೇ ತೊಗೊತೀನಿ ಅಂತ ಹೇಳಿರೋದು, ಅಥವಾ ಫೋನ್ ಎತ್ತಿಲ್ದಾನೆ ಇರೋದು, ಈ ಥರ ಶಿಪ್ಮೆಂಟ್ಗಳು ನಿಮ್ಮ ರೂಟಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಪಾರ್ಸಲ್ಲು ಮಿಸ್ ಆಗೋಲ್ಲ, ಸ್ಕ್ಯಾಂಡಲಿನೂ ಪೆಂಡಿಂಗ್ ಬರೋಲ್ಲ, ಪಾರ್ಸಲ್ ಕಳೆದು ಹೋಗೋಲ್ಲ. ನೀವು ಡೇ ಕ್ಲೋಸ್ ಮಾಡಿಸ್ಲಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಪಾರ್ಸಲ್ ಕಳೆದೋಗ್ಲಿಲ್ಲ ಅಂದರೆ ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ರೂಟಲ್ಲೇ ಕಳೆದೋಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಮತ್ತೊಂದೇ ಆಗಿರ್ಬೋದು. ಸೊ ಈ ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು, COD FSR ನನ್ನ ಟಾರ್ಗೆಟ್ನ ಪ್ರತಿಯೊಬ್ಬರಿಗೂ ಕೊಟ್ಟಿರೋದು 80. ಯೂಸುಫ್ ಒಬ್ಬಂಗೆ 70. ಯಾಕೆ ಅಂದರೆ ಅವ್ನ ರೂಟಲ್ಲಿ ಚಾಲೆಂಜಸ್ ಇದೆ, ಅದರಿಂದ ಅವ್ನು ಒಬ್ಬಂಗೆ ಮಾತ್ರ 70 ನನಗೆ ಹೇಳಿರೋದು. ಇನ್ನೆಲ್ಲರೂ ಕಂಪಲ್ಸರಿ 80% ಅಚೀವ್ ಮಾಡಿದ್ರೆ ಅದು ಅಲ್ಲಿ ಕಮೆಂಟ್ ಆಗಿಬಿಟ್ಟು ಓವರಾಲ್ ಆಫೀಸ್ದು 80% ಬರುತ್ತೆ. ಸುಮ್ಮನೆ ನಾವು ಹಾಕಿರ್ತೀವಿ ತಗೋ UD ಅಂತ ಹೇಳಿದ್ರೆ ಅದು ಬ್ಲೈಂಡ್ ಅಟೆಂಪ್ಟ್ ಕನ್ಸಿಡರ್ ಆಗುತ್ತೆ. ಅರ್ಥ ಆಗ್ತಿದಲ್ವಾ? ಇದನ್ನು ನಿಮ್ಮ ನೆನಪಲ್ಲಿ. ಆ್ಯಂಡ್ ನೆಕ್ಸ್ಟು COD. ಇವತ್ತು ಬೆಳಿಗ್ಗೆ ಮೀಟಿಂಗ್ ನಡೆದಿದ್ದು, COD ಏನು ನಿಲ್ಲಿಸ್ತೀರಾ ಅದಿನ್ನೂ ಇದಾಗಿಲ್ಲ. ಅದು ಯಾವಾಗ ಆ್ಯಡ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಇನ್ ಕೇಸ್ ಆ್ಯಡ್ ಆಯಿತು ಅಂದರೆ, ನೀವು ಎಕ್ಸಾಂಪಲು ಅಫ್ಶಾದ್ ನೆನ್ನೆ ತಗೊಂಡೋಗ್ಬಿಟ್ಟು ₹100 ಕಮ್ಮಿ ಇರುತ್ತೆ, ₹100 ಕಮ್ಮಿ ಕೊಟ್ಟಿರ್ತಾನೆ. ಅವ್ನು ಕೊಟ್ಟು ಕ್ಲಿಯರ್ ಆಗೋವರೆಗೂ, ಅಥವಾ ಅದಿನ್ನೂ ಕನ್ಸಿಡರ್ ಆಗಿಲ್ಲ, ಅವನದು ಕ್ಲೋಸೇ ಆಗೋಲ್ಲ. ಅದಕ್ಕೆ ನಾನು ರೀಸನ್ ಕೊಡಬೇಕು ಏನು ಕ್ಲೋಸ್ ಆಗಿಲ್ಲ ಅಂತ. RVP ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕಸ್ಟಮರ್ ಕಡೆಯಿಂದ ಇದು ನಾನು ಓಪನಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಯಾರು ಲಾಸ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಕಸ್ಟಮರ್ ರಾಂಗ್ ಪ್ರಾಡಕ್ಟ್ ಕೊಟ್ಟರೆ ನಾನ್ QC ಮಾಡ್ತಿರಲ್ಲ, ಪ್ರತಿಯೊಂದು ಸ್ಕ್ರೀನ್ಶಾಟ್ ತಗೊಂಡು ನಾನ್ QC ಮಾಡಿದ್ದು ಸ್ಕ್ರೀನ್ಶಾಟ್ ಕ್ವಶನ್ ಹಾಕಿರ್ತೀರ, ನೋ ಅಂತ, ನೋ ಕೊಟ್ಟರೆ ಅದು ಸಕ್ಸಸ್ ಆಗುತ್ತೆ. ಆ ಥರ ಮಾಡಿದಾಗ ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ, ಒಂದೇ ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ನಾಳೆ ದಿವಸ ಅವ್ರು ಡೆಬಿಟ್ ಹಾಕಿದಾಗ ನಾನು ಕ್ವಶನ್ ಮಾಡ್ತೀನಿ, ಹೆಂಗೆ ಡೆಬಿಟ್ ಹಾಕಿದರೆ ರೀಫಂಡ್ ಮಾಡಿಸಿ ಅಂತ ನಾನು ಕ್ವಶನ್ ಮಾಡ್ಬೋದು, ಸರಿನಾ? ಆ್ಯಂಡ್ ನಾನು ಹೇಳಿದ್ನಲ್ಲ ನಿಮಗೆ ರೆಫರಿಂಗು SRಗಳನ್ನ. ಈಗ ಎಕ್ಸಾಂಪಲ್ ಫ್ಯೂಚರಲ್ಲಿ 1000 ಲೋಡ್ ಬಂತು ಅಂದಾಗ ನಿಮ್ಮ ಕಡೆಯಿಂದ ರೆಫರ್ ಮಾಡಿದಷ್ಟು ನಿಮಗೆ ಅರ್ನಿಂಗ್ ಜಾಸ್ತಿ ಆಗ್ತಿರುತ್ತೆ. ಸೊ ಫೆಸ್ಟಿವಲ್ ಆಫರು, ಇನ್ಸೆಂಟಿವು ಎಕ್ಸ್ಪ್ಲೈನ್ ಮಾಡ್ತಾರೆ, ಅದು ಮಾಡಿದಾಗ ನಾನು ಇನ್ಫಾರ್ಮ್ ಮಾಡಿಕೊಡ್ತೀನಿ. ನನಗೆ ಎಕ್ಸಾಕ್ಟ್ಲಿ ಅರ್ಥ ಮಾಡ್ಕೊಳ್ಳಿ, ಕ್ವಾಲಿಟಿಯ ಕೆಲಸ ಮಾಡಿ. ಬ್ಲೈಂಡಾಗಿ ಹೊಡೆಯೋದು, ಬ್ಲೈಂಡ್ ಅಟೆಂಪ್ಟ್ಗಳನ್ನ ಮಾಡೋದು, ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ದೇ ಕಸ್ಟಮರ್ ಹತ್ರ ಆರ್ಗ್ಯೂ ಮಾಡೋದು, ಅವೆಲ್ಲ ನಮಗೆ ನೆಸೆಸಿಟಿನೇ ಇಲ್ಲ. ನಮ್ಮ ಕೆಲಸ ಇಷ್ಟೇ, ನಾಳೆಯಿಂದ ಪ್ರತಿಯೊಬ್ಬರು 8 ಗಂಟೆಗೆ ಬರಬೇಕು. 8 ಗಂಟೆಗೆ ಎಷ್ಟು ಜನ ಬರ್ತೀರಾ ಎಕ್ಸಾಕ್ಟಾಗಿ ಹೇಳಬೇಕು. ನಮ್ಮ ಕಡೆಯಿಂದ ಏನು ಪ್ಲ್ಯಾನ್ ಮಾಡಬೇಕು ನಾನು ಮಾಡ್ತೀನಿ. ಸೊ 8 ಗಂಟೆಗೆ ಏನು ಹೇಳಿದರೆ 8 ಗಂಟೆಗೆ ಬರಬೇಕು. ಕೆಲವರಿಗೆ ಪರ್ಸ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ನೆಕ್ಸ್ಟ್ ಒಂದು ಅವ್ರದ್ದೇನಿದೆ ಅವ್ರು ಕ್ಲಿಯರ್ ಮಾಡ್ಕೊತಾರೆ. ಸೊ ನೀವು 8 ಗಂಟೆಗೆ ಏನು ಹೇಳಿದರೆ ನಾನು 8 ಗಂಟೆಗೆ ಇರಬೇಕು. ವೀಕ್ಲಿ ಏನೋ ಒಂದು ದಿವಸ ಲೇಟ್ ಆಯಿತು ಓಕೆ, ಬಟ್ ರೆಗ್ಯುಲರ್ ನನಗೆ ಲೇಟ್ ಅಕ್ಸೆಪ್ಟ್ ಮಾಡಲ್ಲ. ಪೀಕ್ ಸೀಸನ್ ನೀವು 8 ಗಂಟೆಗೆ ಬಂದುಬಿಟ್ಟು ಇಲ್ಲಿ ಅಲೋಕೇಟ್ ಮಾಡ್ಕೊಂಡು 9-9:30 ರೂಟಲ್ಲಿದ್ದರೆ ನೀವು ಮುಗಿಸ್ಬಿಟ್ಟು 5 ಗಂಟೆಗೆ ಬಂದರೆ 5 ಗಂಟೆಗೆ ಎಲ್ಲ ಕರೆಕ್ಟಾಗಿ ಅಟೆಂಡ್ ಆಗುತ್ತೆ ಶಿಪ್ಮೆಂಟ್ಸ್ಗಳು. 5 ಗಂಟೆಗೆ ಮುಗಿಸ್ಬೋದಲ್ವಾ? ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೋದಲ್ವ ನೆಮ್ಮದಿಗೆ? ನೀವು ಮನೆಗೆ ಹೋದ್ರೆ ನಾವು ಹೋಗ್ಬೋದಲ್ವಾ? ನಾವು 10:30-11 ಗಂಟೆ ತನಕ ಇರೋ ನೆಸೆಸಿಟಿ ಇಲ್ಲ ಅಲ್ವಾ? ಇದು ಫ್ಯೂಚರಲ್ಲೂ ಹಿಂಗೆ ಇರುತ್ತೆ. 8 ಗಂಟೆಗೆ ನನಗೆ ಕಂಪಲ್ಸರಿ ಇರಬೇಕು. ಲೋಡ್ ಬೇಕಿದ್ರೆ ನಾನು ಇನ್ನೂ ಬೇಗ ಮಾಡಿಸ್ಕೊತೀನಿ, ಅದು ಸೆಕೆಂಡ್ರಿ. ಬಟ್ ನನಗೆ ಪೀಕ್ ಸೀಸನಲ್ಲಿ ಯಾವುದೇ ಕಾರಣಕ್ಕೂ ಕಾರಣ ಇಲ್ದಂಗೆ ಸುಮ್ಮನೆ ವೀಕ್ ಆಫ್ಗಳನ್ನ ತೊಗೊಳ್ಳೋ ಆಗಿಲ್ಲ. ಸೊ ನಿಮಗೇನೇ ಡೌಟ್ ಇತ್ತು ಅಂದರೆ ಬ್ಯಾಕ್ ಎಂಡಲ್ಲಿ ಸೂಪರ್ವೈಸರ್ ಇರ್ತಾನೆ. ನಿಮ್ಮ ಕಾಲ್ಗಳು ಮಾಡಿದಾಗ ನಾನು ಯಾವತ್ತೂ ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋ ದಿನ ಇಲ್ಲ. ಎಷ್ಟೊತ್ತಿಗೆ ಮಾಡಿದ್ರು ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ಸೊ ಆ ಥರ ಇದ್ದಾಗ ಅರ್ಥ ಮಾಡ್ಕೊಂಡು ದಯವಿಟ್ಟು ಅದಕ್ಕೆ ಅಡ್ಜಸ್ಟಬಲ್ ಆಗಿ ಕೆಲಸ ಮಾಡಿ. ಸುಮ್ಮನೆ ಬ್ಲೈಂಡಾಗಿ ರೀಸನ್ಗಳು ಹೇಳ್ಕೊಂಡು ಹೋಗ್ತಾಯಿದ್ರೆ ಅದು ಯಾರೂ ಅಕ್ಸೆಪ್ಟ್ ಮಾಡಲ್ಲ. ಸೊ ಮುಂಚೆ ಮಾಡ್ತಾಯಿದ್ರಿ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಮೈಂಡ್ಸೆಟ್ ಹೇಗಿದೆಯೋ ಬಟ್ ಅದನ್ನು ಚೇಂಜ್ ಮಾಡ್ಕೊಂಡು ಆದಷ್ಟು ಕಸ್ಟಮರ್ ಹತ್ರ ಕೆಲವರು ಎಲ್ಲರೂ ಚೆನ್ನಾಗೇ ಮಾಡ್ತಾರೆ, ಬಟ್ ಕೆಲವು ಕಸ್ಟಮರ್ ಇರ್ತಾರೆ, ಅಂಥ ಕಸ್ಟಮರ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಂದ ನಮಗೇನೂ ಆಗಬೇಕಾಗಿಲ್ಲ. ಅವ್ರು ಕಸ್ಟಮರ್ ಬುಕ್ ಮಾಡಿದರೆ ನಾವು ಡೆಲಿವರಿ ಕೊಡೋದು ಅಷ್ಟೇ ನಮ್ಮ ಕೆಲಸ. ಇನ್ ಕೇಸ್
ಅದು 70% ತೆಗ್ದ, ಅದಕ್ಕೆ ವ್ಯಾಲಿಡ್ ರೀಸನ್ ಬೇಕು ನನಗೆ. ಏನಕ್ಕಪ್ಪ 70%? ಎಷ್ಟು OTP ಇಸ್ಕೊಂಡಿದ್ಯಾ, ಅದು ಇಂಪಾರ್ಟೆಂಟ್. ಯಾವಾಗ ನೀವು ರಿಯಲ್ ಟೈಮ್ಗಳನ್ನ ಗುಡ್ಡೆ ಮಾಡ್ಕೊಂಡು ಇರ್ತೀರಾ, ಆವಾಗ OTP ಕಾನ್ವರ್ಸೇಷನು ಅಷ್ಟೇ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ OTP ಕಾನ್ವರ್ಸೇಷನ್ ಅಂದರೆ, ಈಗ ಎಕ್ಸಾಂಪಲ್, ಈಗ ನಾನು ಹಾಕಿರ್ತೀನಿ, ಆ ಕಸ್ಟಮರ್ ಎತ್ತಿರಲ್ಲ, ಬಿಡುವೆ ಎತ್ತಲ್ಲ ಅಂತೇಳಿ ಮತ್ತೆ ಅಲ್ಲೇ ಬಿಸಾಡಿರ್ತೀರ, ಮತ್ತೆ 3 ಅಟೆಂಪ್ಟ್ ಮಾಡಿ, ಅದು ಹಂಗೆ ಬೆಳೆದೇನಾಗುತ್ತೆ ಹೇಳಿ, ಹತ್ತಿರ ಜಾಗದಲ್ಲಿ 20 ಅಟೆಂಪ್ಟ್ ಆಗುತ್ತೆ, 30 ಅಟೆಂಪ್ಟ್ ಆಗುತ್ತೆ. ಆವಾಗ ನೀವು 30ಕ್ಕೂ ಕಾಲ್ ಮಾಡಲ್ಲ, ಏನೋ ಒಂದು ಸ್ಟೇಟಸ್ ಹೊಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀರ. ಅದು 3 ಅಟೆಂಪ್ಟ್ ಆಗಿಬಿಡುತ್ತೆ, ಆಮೇಲೆ ಅದು ಅಲ್ಲಿಗೆ ಹೋಗುತ್ತೆ. ಅದು RTOನೂ ಆಗಲ್ಲ, ಯಾಕಂದರೆ ವ್ಯಾಲಿಡ್ ಸ್ಟೇಟಸ್ ಸಿಗ್ತಾನೆ ಅದು RTO ಹೋಗೋದೇ ಇಲ್ಲ. ಅವತ್ತೇನು ನೀವು ಕ್ಲಿಯರಾಗಿ ಇಸ್ಕೊಂಡು ಕರೆಕ್ಟಾಗಿ ಅಟೆಂಡ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಇಶ್ಯೂ ಬರೋಲ್ಲ. ಅರ್ಥ ಆಯ್ತಲ್ವಾ? ಇಷ್ಟೇ ನಿಮ್ಮ ಕೆಲಸ. ಬೆಳಿಗ್ಗೆ ಬರಬೇಕು 8 ಗಂಟೆಗೆ, ರೂಟ್ ಜೋಡಿಸ್ಕೊಬೇಕು, ಡಿವೈಡ್ ಆಗಿರುತ್ತೆ, ಡಿವೈಡ್ ಮಾಡ್ಕೊಂಡು ರೂಟ್ ಜೋಡಿಸ್ಕೊಂಡು ನಿಮ್ದೇನಿದೆ 5 ಗಂಟೆ ಒಳಗೆ ನಂಗೆ ವ್ಯಾಲಿಡ್ ರೀಸನ್ ಕೊಟ್ಟೋಗ್ಬೇಕು. ನಂಗೆ ಡೈಲಿ ನೀನು 80 ತೆಗಿಲೇಬೇಕು ಅನ್ನೋದು ಕಂಪಲ್ಸರಿ. ಒಂದೊಂದು ದಿವಸ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಕಡೆಯಿಂದ ನೀವು ಅಟೆಂಡ್ ಮಾಡಿರೋ ರೀಸನ್ ಪ್ರತಿಯೊಂದು ವ್ಯಾಲಿಡ್ ಆಗಿರಬೇಕು. ಈಗ ಎಕ್ಸಾಂಪಲ್ ಯೂಸುಫ್ ರೂಟ್ ಅಂದರೆ ಎಷ್ಟೋ ಜನ ಫೋನ್ ಎತ್ತಲ್ಲ, ಸ್ವಿಚ್ ಆಫ್ ಇರುತ್ತೆ, ಬ್ಲೈಂಡಾಗಿ ಬುಕ್ ಮಾಡ್ತಾರೆ, ಸುಮ್ಮನೆ ಏನೋ ಮಾಡೋ ಕೆಲಸದಿಂದನೇ ಬುಕ್ ಮಾಡಿರ್ತಾರೆ ಕೆಲವರು. ಆ ಥರ ಇರುತ್ತೆ ಆ ರೂಟಲ್ಲಿ. ಬಟ್ ಎಲ್ಲ ರೂಟ್ಗಳು ಹಂಗೆ ಇಲ್ಲ. ಕೆಲವೊಂದು ರೂಟ್ಗಳು ಜೀನಿಯನ್ ರೂಟ್ಗಳಿದ್ದಾರೆ, ಒಂದು 2-3 ರೂಟ್ಗಳು ರಿಸ್ಕ್ ಇದೆ, ಚಾಲೆಂಜಸ್ ಇದೆ, ಓಕೆ ಅದನ್ನ ಅಕ್ಸೆಪ್ಟ್ ಮಾಡೋಣ. ಬಟ್ ಡೈಲಿ ಬಂದು ರೀಸನ್ಗಳು ಹೇಳೋದು, ಸುಮ್ಮನೆ ಬಂದುಬಿಟ್ಟು ಡೇ ಕ್ಲೋಸ್ ಮಾಡ್ದೇ ಹೋಗೋದು, ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ. ನಾನು ಹೋದ್ಮೇಲೆ ಹಾಕಿರ್ತೀನಿ ಅಂದರೆ ಇಲ್ಲೇನಿದೆ ಶಿಪ್ಮೆಂಟ್ಸ್ಗಳು ಅಷ್ಟೂ ನೀಟಾಗಿ OFT ಮಾಡಿಕೊಟ್ರೆ ನಾನು ಒಂದು ರಿಅಟೆಂಪ್ಟ್ ಹಾಕೋ ನೆಸೆಸಿಟಿನೇ ಇರೋಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಬಿದ್ದಿದ್ದಾವೆ ಶಿಪ್ಮೆಂಟ್ಸ್ಗಳು, ನಿಮ್ಮ ರೂಟಲ್ಲಿ ಏನೇನಿದೆ ಅದನ್ನು ನೀವು ನೀಟಾಗಿ ಅಲೋಕೇಟ್ ಮಾಡಿಕೊಂಡ್ರೆ ನನ್ನ ಕಡೆಯಿಂದ ಒಂದೇ ಒಂದು ರಿಅಟೆಂಪ್ಟು ನಿಮಗೆ OFT ಆಗೋಲ್ಲ, ಅಥವಾ PDD OFT ಆಗೋಲ್ಲ, ಅಥವಾ ನಿಮಗೆ ಏಜಿಂಗ್ OFT ಆಗೋಲ್ಲ. ನೀವು ಯಾವಾಗ ಅಲ್ಲಿ ಆಪ್ಷನೇಬಲ್ ಫಸ್ಟ್ ಕ್ರೈ, ನೈಕಾ ಇಂಥವು ಮಾತ್ರ ಎತ್ಕೊಂಡೋಗಿ ಮಾಡ್ತೀರಾ, ಆವಾಗ ಏನಾಗುತ್ತೆ, ನಮಗೆ PDDಗೆ ಬರೀ ಫಸ್ಟ್ ಕ್ರೈಯೇ ಬರುತ್ತೆ, AGOನೇ ಬರುತ್ತೆ, ನೈಕಾನೇ ಬರುತ್ತೆ ಅಂತಲ್ಲ, ಎಲ್ಲ ಥರ ಶಿಪ್ಮೆಂಟ್ಸ್ಗಳು ಬರುತ್ತೆ. PDD ಅಂದರೆ ಪ್ರಾಮಿಸ್ ಡೇ ಡೆಲಿವರಿ. ಆವತ್ತಿಂದ ಏನು ನಮಗಿರುತ್ತೆ ಕಸ್ಟಮರ್ಗೆ ನಾವು ಅಟೆಂಡ್ ಮಾಡಬೇಕು. ಅದು ರೀಸನ್ ಏನಾರು ಇರಲಿ, ಅದು ಡೆಲಿವರಿ ಆಗಲಿ, UD ಆಗಲಿ, ಕ್ಯಾನ್ಸಲ್ ಆಗಲಿ, ಬಟ್ ಅದಕ್ಕೆ ವ್ಯಾಲಿಡ್ ರೀಸನ್ನಿಂದ ನಾವು ಕ್ಲೋಸ್ ಮಾಡಬೇಕು. ಇದಕ್ಕೆ PDD ಅಂತ ಹೇಳ್ತಾರೆ. ಬರೋ ದಿನಗಳಿಂದ ಅರ್ಥ ಮಾಡ್ಕೊಳ್ಳಿ, ಕೆಲಸನ ಅರ್ಥ ಮಾಡ್ಕೊಂಡೋದ್ರೆ ಸ್ಮೂತಾಗಿ ಆಪ್ರೇಷನ್ ಆಗುತ್ತೆ. ಬೇರೆ ಕೊರಿಯರ್ಗಳು 3 ಸಾವಿರ ಲೋಡ್ ಬರೋದು 7 ಗಂಟೆ ಕ್ಲೋಸ್ ಮಾಡ್ತೀವಿ ಅಂದರೆ ಬರೋದು ನಮ್ಗೆ 700-800 ಲೋಡ್ಗೆ ನಾವು ಕ್ಲೋಸ್ ಮಾಡೋದು ನಮಗೆ ದೊಡ್ಡ ಮ್ಯಾಟರ್. ಅದನ್ನು ನಿಮ್ಮ ಮೈಂಡ್ ಸೆಟ್ಟಿಗೆ ತರಬೇಕು. ಸೊ ನಾಳೆಯಿಂದ ಏನು ನೀವು ಕೈ ರೈಸ್ ಮಾಡಿದ್ದೀರಾ, ನಂಗೆ ಅಷ್ಟು ಜನ 8 ಗಂಟೆಗೆ ಇರಬೇಕು, ಕೆಲವ್ರಿಗೆ ಲೇಟ್ ಆಗುತ್ತೆ, ವಾಸಿಮು ಕಾಶಿಫು ಓಕೆ ಅವ್ರಿಗೆ ಅಕ್ಸೆಪ್ಟಬಲು, ಬಟ್ ಅವ್ರು ಬಂದು ಅವ್ರ ರೂಟ್ ಅವ್ರು ಕ್ಲಿಯರ್ ಮಾಡ್ಕೊಂಡು ಅವ್ರು ಹೋಗಿ. ಬೇರೆ ಯಾವುದೇ ರೀತಿ ನಿಮಗೇನು ಟಾಸ್ಕ್ಗಳಿರಲ್ಲ. ಇಷ್ಟೇ ನಿಮ್ಮ ಟಾಸ್ಕ್. ಕರೆಕ್ಟಾಗಿ 85% ತೆಗೆದ್ಬಿಟ್ಟು RVPನ ನೋಡ್ಕೊಂಡು ಅಪ್ಡೇಟ್ ಮಾಡಿ. ಆ್ಯಂಡ್ RVP ಅಪ್ಡೇಟ್ ಮಾಡ್ತಿರ್ಬೇಕಾದ್ರೆ ನಿಮಗೆ ರೆಗ್ಯುಲರ್ ಕಸ್ಟಮರ್ ಆಗಿದೆ, ನೀವೇ ಪಾರ್ಸಲ್ ಕೊಟ್ಟಿರಲಿ, QC ಫೇಲ್ ಇದೆ ಅಂತ QC ಫೇಲ್ ಮಾಡಿ. ಕಸ್ಟಮರ್ ಹಂಗೆ ಮಾಡಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, QC ಫೇಲ್ ಮಾಡಿ ಅವ್ರ ಕೈ ಕೊಟ್ಬಿಟ್ಟು ಬನ್ನಿ, ಅದೇನಾದ್ರು ನಾನು ನೋಡ್ಕೊತೀನಿ. ಸೊ ಯಾರು ತಲೆ ಕೆಡಿಸ್ಕೊಂಡು ಕಸ್ಟಮರ್ಗೆ ಇನ್ನೊಂದು ಮತ್ತೊಂದು ಅಂದ್ಕೊಂಡು ಎದುರ್ಕೊಂಡು ಕೆಲಸ ಮಾಡೋಂಥದ್ದೇನಿಲ್ಲ. ಕಸ್ಟಮರ್ ಯಾರೇ ಆಗಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಿ. QC ಫೇಲ್ ಇತ್ತಾ QC ಫೇಲ್ ಮಾಡಿಬಿಟ್ಟು ಅವ್ರಿಗೆ ಕೊಡಿ. ನಂಗೆ ಬಂದಿರೋದು ಹಿಂಗೆ ಅಂದರೆ ನೀವು ಅದನ್ನು ಎಸ್ಕಲೇಟ್ ಮಾಡಿ. ಇಲ್ಲ ನನ್ನ ನಂಬರ್ ಕೇಳ್ತಾರೆ, ನನ್ನ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಬಟ್ ನನ್ನ ನಂಬರ್ ಕೊಡ್ತಿರ್ಬೇಕಾದ್ರೆ ಕಂಪನಿ ನಂಬರ್ ಕೊಡಿ, ಪರ್ಸ್ನಲ್ ನಂಬರ್ ಕೊಡೋಕೆ ಹೋಗ್ಬೇಡಿ. ಕಂಪ್ನಿ ನಂಬರ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಶೇರ್ ಮಾಡ್ತೀನಿ. ಏನೇ ಇಶ್ಯೂ ಇರಲಿ, ಏನೇ ಇರಲಿ ಗ್ರೌಂಡಲ್ಲಿ, ಅದು ಫೇಸ್ಬುಕ್ ಪಾರ್ಸಲ್ ಡೆಲಿವರಿ ಆಗಿರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಏನೇ ಗ್ರೌಂಡಲ್ಲಿ ಇಶ್ಯೂ ಇದ್ದರೂ ನನಗೆ ಕಾಲ್ ಮಾಡಿ, ನಾನು ಅಲ್ಲೇ ಬಂದು ಸಾಲ್ವ್ ಮಾಡ್ತೀನಿ. ಅದೇನಾದರೂ ಇರಲಿ, ಸರಿನಾ? ತಲೆ ಕೆಡಿಸ್ಕೊಂಡು ಕೆಲಸ ಮಾಡೋಂಥದ್ದೇನಿಲ್ಲ. ಮೈಂಡ್ನ ಕೂಲಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲ ಕೆಲಸನೂ ಸಾಧ್ಯನೇ. ಸೊ ಇಷ್ಟು ದಿವಸ ನನ್ನ ಈ 70% ನಾನು ನೋಡೋದೇ ರೇರ್ ಆಗಿಬಿಟ್ಟಿದೆ. ಬರ್ತಿರೋ ಪಾರ್ಸಲ್ಗೆ ನಾವು ಕರೆಕ್ಟಾಗಿ ಅಟೆಂಡ್ ಮಾಡಿದ್ರೆ ಪರ್ಸೆಂಟೇಜ್ ಬಂದೇ ಬರುತ್ತೆ. 12 ಗಂಟೆ 1 ಗಂಟೆಗೆ ರೂಟ್ಗೆ ಹೋದರೆ ಹಿಂಗೆ ಆಗೋದು. ಸೊ ಇಷ್ಟು ದಿವಸ ಏನೋ ಒಂದು ಬ್ಲೈಂಡ್ ರೀಸನ್ ಇತ್ತು ಬಿಡು, ಅದನ್ನೇ ನಾವು ಸಾಧಿಸ್ಕೊಂಬರೋಕ್ಕಾಗಲ್ಲ ಈಗ. ಸೊ ಅರ್ಥ ಆಯ್ತಾ? ಇಷ್ಟೇ ನಿಮ್ಮ ಕೆಲಸ. COD ಟಾರ್ಗೆಟ್. ಆ್ಯಂಡ್ ರೆಫರ್ ಹೇಳಿದ್ನಲ್ಲ, ರೆಫರ್ ಮಾಡೋದು ಯಾರೂ ಮರೆಯೋಕ್ಕೆ ಹೋಗ್ಬೇಡಿ. ಪೀಕ್ ಜಾಸ್ತಿ ಆಗ್ತದೆ, ಲೋಡ್ ಜಾಸ್ತಿ ಆದಂಗೆ ನಿಮಗೆ ರಿಸ್ಕ್ ಆಗುತ್ತೆ. ನೀವು ಒಬ್ಬಂಗೆ ಕರ್ಕೊಂಬಂದರೆ ನಿಮಗೆ ಅದು ಉಪಯೋಗ ಆಗುತ್ತೆ. ಸೊ ಆದಷ್ಟು ಕೆಲಸನ ಅರ್ಥ ಮಾಡ್ಕೊಳ್ಳಿ. SOPನ ಏನು ನಿಮಗೆ ಕೊಟ್ಟಿದ್ದಾರೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಮ್ಗೆ ಯಾರು ಕ್ವಶನ್ ರೈಸ್ ಮಾಡಲ್ಲ. ಆ್ಯಂಡ್ RTO DTO ಪಿಕಪ್ ಸಾರು ಸೇಮ್ ಡೇ ಅವತ್ತಿಂದ ಏನಿರುತ್ತೆ ನಂಗೆ ಅವತ್ತು ಕ್ಲೋಸ್ ಆದರೆ ನಮ್ಗೆ ಯಾರು ಕ್ವಶನ್ ರೈಸ್ ಮಾಡಲ್ಲ. ಬ್ಲೈಂಡ್ ಅಟೆಂಪ್ಟ್ಗಳು ಮಾಡಿ ಬ್ಲೈಂಡ್ ರೀಸನ್ಗಳು ಹೊಡ್ಕೊಂಡು ಕೂತ್ರೆ ನಮಗೆ ವ್ಯಾಲಿಡ್ ಇರೋಲ್ಲ. ಹೆವೀಸ್ ಇರುತ್ತಾ, ನಿಮ್ಮ ಕೈಲಿ ಕ್ಯಾರಿ ಮಾಡೋಕ್ಕಾಗಲಿಲ್ಲ, ಹೇಳಿ ನಾವು ವೆಹಿಕಲ್ ಏರಿಂಗ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಸಣ್ಣ ಪುಟ್ಟ ಇರ್ತವೆ, ತೊಗೊಂಡೋಗಿ ಕೊಡಿ. ಹೆವೀಸ್ ಕೊಟ್ಟಷ್ಟು ಇನ್ಸೆಂಟಿವ್ ಇರುತ್ತೆ. ನಿಮಗೆ ಪೀಕ್ ಸೀಸನ್ ಇನ್ನೂ ಆಫರ್ಗಳು ಬರುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ.
ಫೆಸ್ಟಿವಲ್ ಸೀಸನ್ ಬರೋದೇ ಕಮ್ಮಿ. ಯಾಕಂದ್ರೆ ನಿಮ್ಗೆ 17 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಜಾಸ್ತಿನೇ ಬರ್ಬೋದು. ಆ 2 ರೂಪಾಯಿ ಉಳಿಸ್ಕೊಂಡು ಅದೇ ಒಂದು 2,000 ರೂಪಾಯಿ ಆದರೆ ನಿಮ್ಮ ಒಂದು ಸ್ವಂತ ಖರ್ಚಾಗುತ್ತೆ. ಬಿಡಿ 2,000 ರೂಪಾಯಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ 2,000 ರೂಪಾಯಿ ಮುಂದೆ ಒಂದಿನ ಬೇಕಾಗುತ್ತೆ. ಸೊ ಆದ್ದರಿಂದ ನಿಮಗೇನು ಕೆಲಸ ಕೊಟ್ಟಿದ್ದೀನಿ ಅದು ನೀಟಾಗಿ ಆಗಬೇಕು. ಇವತ್ತು ಏನು ಬಂದಿದೆ ಶಿಪ್ಮೆಂಟ್ಸ್ಗಳು ಒಂದು ಬಿಡ್ದಂಗೆ ರಾತ್ರಿ ಆದರೂ ಚಿಂತೆ ಇಲ್ಲ, ಪ್ರತಿಯೊಂದು ಶಿಪ್ಮೆಂಟ್ OFT ಮಾಡ್ಕೊಳ್ಳಿ. ನನಗೆ ಅಷ್ಟು ಡಿಜಿನಿಯನ್ ಅಟೆಂಪ್ಟ್ ಆಗಬೇಕು. ಕ್ಯಾನ್ಸಲ್ ಇದ್ದರೆ ಕ್ಯಾನ್ಸಲ್ ಕೋಡ್ ಇಸ್ಕೊಂಡು ಹೊಡೀರಿ, ಫ್ಯೂಚರ್ ಇದ್ದರೆ ಫ್ಯೂಚರ್ ಕೋಡ್ ಇಸ್ಕೊಂಡು ಹೊಡೀರಿ. ಕಸ್ಟಮರ್ದ ಹತ್ರ ಏನಿರುತ್ತೆ ಅವತ್ತಿಂದ ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ. ಫೋನ್ ಇರ್ತಲ್ವ ಅದನ್ನು ಅಟೆಂಡ್ ಮಾಡ್ಕೊಂಡು ಬರ್ಕೊಳ್ಳಿ. ಅದಕ್ಕೆ ತಂದು ಒಂದು ಕಡೆ ಸಪ್ರೇಟಾಗಿ ಇಟ್ಕೊಳ್ಳಿ. 3 ಅಟೆಂಪ್ಟ್ ಕ್ಲೋಸ್ ಮಾಡಿ. 3 ಅಟೆಂಪ್ಟ್ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಯಾರು ಬ್ಲೈಂಡ್ ಅಟೆಂಪ್ಟ್ ಅಂತ ಹೇಳಲ್ಲ. ಇಲ್ಲಿರೋ ಶಿಪ್ಮೆಂಟ್ನ ನೀಟಾಗಿ ಅಲೋಕೇಟ್ ಮಾಡ್ಕೊಂಡ್ರೆ ನಿಮಗೆ ಯಾರು ಕ್ವಶನ್ ಮಾಡಲ್ಲ. ಕೆಲವರು ಮೈಂಡ್ ಸೆಟ್ಟಲ್ಲಿ ಏನಿದ್ದಾರೆ ಅಟೆಂಪ್ಟ್ ಏನಕ್ಕೆ ಹಾಕೊಬೇಕು ಅನ್ನೋ ಬರೀ ಫ್ರೆಶ್ ಮಾತ್ರ ಹಾಕೊಂಡು ಹೋಗೋ ಮೈಂಡ್ ಸೆಟ್ ಇದ್ದರೆ ಅದನ್ನು ತೆಗೆದಾಕಿ. ಒಂದು ಸತಿ ನಿಮ್ಮ ಕಡೆಯಿಂದ ಕ್ಯಾನ್ಸಲೇಷನ್ ಕೋಡ್ ಆಯಿತು ಅಂದರೆ ನೀನು ಮತ್ತೆ ಅಲೋಕೇಟ್ ಮಾಡ್ಕೊಳ್ಳೋ ಆಗಿಲ್ಲ. ಇನ್ ಕೇಸ್ ಆಗಲಿಲ್ಲ ಅಂದರೆ ಅದನ್ನು ನೀನು 3 ಅಟೆಂಪ್ಟ್ ಕಂಪಲ್ಸರಿ ಕ್ಲೋಸ್ ಮಾಡಬೇಕು. ಎಸ್ಕಲೇಷನ್ ಪಾರ್ಸಲ್ಗಳಿದ್ದಾಗ ಎಸ್ಕಲೇಷನ್ ಅಟೆಂಡ್ ಮಾಡಲೇಬೇಕು. ಸರಿ, ಸೊ ಆದಷ್ಟು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ, ಇನ್ನೇನೂ ಇಲ್ಲ. ಸೊ ಇವತ್ತಿಂದ ನಿಮ್ಗೇನು ಪ್ಯಾರಾಮೀಟರ್ ಕೊಟ್ಟಿದ್ದಾರೆ ಪ್ರತಿಯೊಂದೂ ಅರ್ಥ ಮಾಡ್ಕೊಂಡು ಡೆಲ್ಟಾ ಅಂತಲೂ ಬರುತ್ತೆ, ಅದನ್ನು ಡೆಲ್ಟಾನು ನಾನು ನಿಮಗೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟು ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ನಿಮ್ಮ ಕೆಲಸನ ನೀವು ಕರೆಕ್ಟಾಗಿ ಮಾಡಿದ್ರೆ ನಮ್ಮನ್ನು ಯಾರು ಕ್ವಶನ್ ಮಾಡಲ್ಲ. ನಾವು ಫ್ರೀಯಾಗಿರ್ತೀವಿ. ನಾವು ತುಮಕೂರು ಬಾಟಮ್ ಲಿಸ್ಟಲ್ಲಿ ಬರೋದು ಇಲ್ಲ, ಮುಂದೆ ಬಂದಿಲ್ಲ, ಹಿಂದೆ ಬಂದಿಲ್ಲ ಯಾವತ್ತು. ಬಟ್ ಈ 4-5 ಮಂತ್ಸಿಂದ ಏನಕ್ಕೆ ಡ್ರಾಪ್ ಆಗ್ತಿದೆ ಅಂತ ನಿಮಗೂ ಗೊತ್ತು. ಸೊ ಅದನ್ನು ಚೇಂಜಸ್ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಓಕೆ. ಆ್ಯಂಡ್ ಇನ್ನೊಂದು